ಅಂದಿನ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಮಾರುಕಟ್ಟೆಯನ್ನು, ಕೃಷಿ ಮಾರುಕಟ್ಟೆಯನ್ನು APMCಯಲ್ಲಿ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಬೇಕಾದ್ರೆ ಅದನ್ನು ರೈತರಿಗೆ ಅನುಕೂಲ ಆಗಲಿ, ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ, ಟ್ರಾಫಿಕ್ ಸಮಸ್ಯೆ ಕೂಡ ಸಿಟಿಯಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಒಂದು ಒಳ್ಳೆಯ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವರು ಅದನ್ನು ಕಡೆ ಮಾಡಿದರು. ಆದರೆ ದುರದೃಷ್ಟವಶಾತ್ ಅದು ಇಲ್ಲಿಂದ ಮತ್ತೆ BJP ಸರ್ಕಾರ ಬಂದ ನಂತರ ಅಂದಿನ ಶಾಸಕರು ಅವರು ಅದನ್ನು ಯಾವುದೋ ಒಂದು ಷಡ್ಯಂತ್ರದಿಂದ ಇದನ್ನು ಪ್ರೈವೇಟ್ ಮಾರ್ಕೆಟ್ಗೆ ಅನುಕೂಲ ಆಗುವ ಹಾಗೆ ಮಾಡಿಕೊಟ್ಟು ನ್ಯೂ ಕಂಚಿನ ನಗರದಲ್ಲಿ ಜೆ ಕಿಸಾನ್ ಮಾರ್ಕೆಟ್ ಅಂತೇಳಿ ಏನು ಕಾನೂನು ಬಾಹಿರವಾದಂಥ ಮಾರ್ಕೆಟ್ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕಾಗಿ ಇದರಲ್ಲಿ ಸುಮಾರು ಹೋರಾಟಗಳು, ರಸ್ತೆ ಮೇಲಿನ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ಸೆಳೆಯಲಾಗಿತ್ತು. ಜೊತೆಗೆ ಇದರಲ್ಲಿ APMCಯಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳು ಯಾವುದೇ ಥರದ ಅವರು ಇದರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಅದಕ್ಕೆ ಅವರು ಶಾಸಕರ ಒಂದು ದಬ್ಬಾಳಿಕೆದಿಂದ ಅವ್ರು ಏನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಳೆದ 3.5 ವರ್ಷಗಳಿಂದ ರೈತರ ಹೋರಾಟ ಏನು ಸತತವಾಗಿ ನಡೆಸ್ತಾಯಿದ್ರು. ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯಕ್ರಮ ಕೂಡ ಆಯಿತು. ಅಂದಿನ ವಿರೋಧ ಪಕ್ಷದಲ್ಲಿರುವಂಥ DK ಶಿವಕುಮಾರ್ ಸಾಹೇಬರಾಗಲಿ ಅಥವಾ ಇತರ ಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ನಾಯಕರು ಹಾಗೂ ಆವಾಗಿನ ನಮ್ಮ ಇಂದಿನ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅವತ್ತಿನ ದಿವಸ ಕೂಡ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಸರ್ಕಾರ ಬಂದ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಕೂಡ ಹೇಳಿದರು. ಹಾಗಾಗಿ ಅದೇ ಇವತ್ತಿನ ದಿವಸ ನಾವೆಲ್ಲ ತಮಗೆಲ್ಲ ಅವ್ರಿಗೆಲ್ಲ ಇವತ್ತಿನ ದಿವಸ ನಡೆಸ್ಕೊತಾ ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಇದು ಇವತ್ತಿನ ದಿವಸ ಏನು KITಯಲ್ಲಿ ಜಯ ಆಗಿದೆ, ಆ ಜಯ ಇದು ರೈತರಿಗೆ ಸಂದ ಜಯ ಅಂತ ತಿಳ್ಕೊಂಡು ಎಲ್ಲ ಹೇಳ್ಬೋದು. ಅದರ ಜೊತೆ ಕರ್ನಾಟಕ ರಾಜ್ಯಕ್ಕೆ ಹಾಗೂ APMC ಏನು ಒಂದು ಇಲಾಖೆ ಇದೆ ಅವರಿಗೆ ಸಂದ ಜಯ ಅಂತ ತಿಳ್ಕೊಂಡು ಹೇಳ್ಬೋದು. ಇವತ್ತಿನ ದಿವಸ ತಾವೆಲ್ಲ ನೋಡ್ಬೋದು, ಯಾವುದೇ ಥರದ ರೈತರಿಗೆ ಹಾಗೆ ಈಗ ಅನ್ಯಾಯ ಆಗೋದು ತಡೆದಿದೆ. ಅಲ್ಲಿ ರೇಟಲ್ಲಿ ಒಂದೇ ರೇಟ್ ಫಿಕ್ಸ್ ಮಾಡ್ತಾಯಿದ್ರು. ಇವ್ರೇನು ಒಂದು ಕಮಿಟಿ ಇದೆ, ಆ ಕಮಿಟಿ ಒಂದು ರೇಟ್ ಫಿಕ್ಸ್ ಮಾಡಿ ಅದರ ರೇಟ್ಗಿಂತ ಹೆಚ್ಚಿಗೆ ಯಾರಿಗೂ ಕೊಡ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾಯಿತ್ತು. ಇವತ್ತಿನ ದಿವಸ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಲ್ಲಿ. ಅದ್ರ ಜೊತೆಗೆ ಇತರ ಏನು APMC ಅಂತ ಇಷ್ಟೊಂದು ಸುಮಾರು ಎಕರೆ 80-100 ಎಕರೆ ಆ ಸ್ಥಳದಲ್ಲಿ ಬೇರೆ ವಹಿವಾಟುಗಳಿದೆ, ಆ ವಹಿವಾಟುಗಳು ಕೂಡ ನಡೆದಿದೆ. ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಬರ್ತಾ ಇದೆ. ಸರ್ಕಾರಕ್ಕೆ ಇನ್ನು ಇದು ಬಾಡಿಗೆ ಲೀಸಲ್ಲಿ ಮಾಡಿದಾಗ ಅದರಲ್ಲಿ ದುಡ್ಡು ಕೂಡ ಸುಮಾರು ಈಗ ಸರ್ಕಾರಕ್ಕೆ ಬಂದಿದೆ. ಸೊ ಇದೊಂದು ಒಳ್ಳೆಯ ಯೋಜನೆ ಸರ್ಕಾರದ ಒಂದು ಇದರಿಂದ ಇವತ್ತು ನಡೆದಿದೆ ಅಂತ ಕೂಡ ಹೇಳೋಕ್ಕೆ ಇಚ್ಛಪಡ್ತಾಯಿದ್ದೀನಿ. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ರೈತರ ರಸ್ತೆ ಮೇಲೆ ಹೋರಾಟ ಮತ್ತು ಕಾನೂನು ಹೋರಾಟ ಏನು ಮಾಡಿದರು ಅಡ್ವೊಕೇಟ್ ನಿತಿನ್ ಬೋಲ್ಬಂದಿ ಅವರು ಅಥವಾ ಅವ್ರ ಜೊತೆಗೆ ಇರುವಂಥ ಶ್ರೀ ಮಂಡಗಿ ಸಾಹೇಬರು ಇವರೇನು ವಾದಗಳನ್ನು ಅಲ್ಲಿ ಮಾಡಿದಾಗಲೇ ಇವತ್ತಿನ ದಿವಸ ಜಯ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಇನ್ನು ಮುಂದೆ ಯಾವುದೇ ಥರದ ಈ ರೀತಿಯ ಪ್ರೈವೇಟ್ ಮಾರ್ಕೆಟನ್ನು ಮಾಡುವಂಥ ದುಸ್ಸಾಹಸಕ್ಕಾಗಿ ಯಾವುದೇ ರಾಜಕಾರಣ ಸ್ವಾರ್ಥ ಕಾರಣಕ್ಕಾಗಿ ಇಂಥದ್ದೆಲ್ಲ ಮಾಡಬಾರ್ದು ತಿಳ್ಕೊಂಡು ಕೂಡ ನಾನು ಒಂದು ಅಪೀಲ್ ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನು APMC ಡೈರೆಕ್ಟರ್ಗಳು, APMC ಕೃಷಿ ಮಂತ್ರಿಗಳು ಇದರಲ್ಲಿ ಜಾಸ್ತಿ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಜನಪ್ರಿಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ APMCಯಿಂದ ಯಾವುದೇ ಥರದಿಂದ ಹೊರಗಡೆಗೆ ಈ ಮಾರ್ಕೆಟ್ ಹೋಗದಂತೆ ನೋಡ್ಕೊಳ್ಬೇಕು. ಜೊತೆಗೆ ಈಗೇನು ಕಾನೂನು ಬಾಹಿರವಾಗಿ ಇವತ್ತಿನ ದಿವಸ ಕೂಡ ಅಲ್ಲಿ ಸಂಡೇ ಮಾರ್ಕೆಟ್ ಅಂತ ನಡೀತಾ ಇದೆ. ಇವ್ರು ಇಷ್ಟೊಂದು ಬೆಳೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು APMCಯಲ್ಲಿರುವಂಥ ಏನು ಮಳಿಗಳಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನ ಅವ್ರ ಜೊತೆಗೆ ವ್ಯಾಪಾರ ಮಾಡ್ಬೋದಿತ್ತು. ಆದರೆ ಇವತ್ತಿನ ದಿವಸ ಇನ್ನೂ ಆದರೂ ತಮ್ಮದೇ ಒಂದು ಸಪ್ರೇಟಾಗಿ APMC ಏನು ಒಂದು ಕಂಪೌಂಡ್ ಇದೆ, ಆ ಕಂಪೌಂಡಲ್ಲಿನೇ ಇನ್ನೂ ಕಾನೂನು ಬಾಹಿರವಾಗಿ ಸಂಡೇ ಮಾರ್ಕೆಟ್ ಓಪನ್ ಮಾಡ್ಕೊಂಡು ಕೂತಾರೆ. ಸಂಡೇ ಮಾರ್ಕೆಟನ್ನು ತೆಗೆದ ತಕ್ಷಣ ಸರ್ಕಾರ ಬಂದ್ ಮಾಡಬೇಕು. ಆಮೇಲೆ ಸೆಕ್ರೆಟರಿ ಅವ್ರಿಗೆ ಆದೇಶ ಕೊಟ್ಟು ಇಮಿಡಿಯೇಟ್ಲಿ ಸಂಡೇ ಮಾರ್ಕೆಟನ್ನು ತೆಗಿಸಿ ಅಲ್ಲಿ ರೈತ ಸಲುವಾಗಿ ಏನು ಸಂಡೇ ಮಾರ್ಕೆಟ್ ಇದ್ದಾರೆ ರೈತರಿಗೆ ಅವರು ಶನಿವಾರಕ್ಕೊಮ್ಮೆ ಏನು ಮಾಡ್ತಾ ಇದ್ದಾರೆ ಅದು ರವಿವಾರಕ್ಕೊಮ್ಮೆ ಮಾಡುವಂಥ ಸಂಡೇ ಮಾರ್ಕೆಟ್ ಅದನ್ನು ರೈತರಿಗಾಗಿಯೇ ಅದನ್ನು ಮೀಸಲಾಗಿಟ್ಟು ಇವರೆಲ್ಲ ಏನು ವರ್ತಕರಿದ್ದಾರೆ ಜೈ ಕಿಸಾನ್ ವರ್ತಕರು ಅವ್ರಿಗೆ APMCಯಲ್ಲೇ ಕೂಡಿಸುವಂಥ ಕಾರ್ಯನ ಮಾಡಬೇಕಂತ ತಿಳ್ಕೊಂಡು ನಾನು ಮಾನ್ಯ ಕೃಷಿ ಮಂತ್ರಿಗಳಲ್ಲಿ ಹಾಗೂ ನಮ್ಮ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ದಲ್ಲಿ ಇದರಲ್ಲಿ ವಿಫಲರಾದಲ್ಲಿ ನಾವು APMC ಸೆಕ್ರೆಟರಿ ಅವರ ಮೇಲೆ ಮತ್ತೆ ಪುನಃ ನಾವು ಕೋರ್ಟ್ ಹೋಗಬೇಕಾಗುತ್ತೆ. ಆಮೇಲೆ ಅದು ಅವ್ರಿಗೇನೆ ಅದು ಅಸಹ್ಯ ತರುವಂಥ ಕಾರ್ಯ ಆಗುತ್ತೆ. ಯಾಕಂದರೆ ಅವ್ರ ಕಂಪೌಂಡಲ್ಲಿ ಕಾನೂನು ಬಾಹಿರವಾಗಿ ಕೆಲಸ ನಡೆಸಿದ್ರು ಕೂಡ ಯಾವುದೇ ಥರದ ಇನ್ನೂರಿಗೆ ಆ್ಯಕ್ಷನ್ ಆಗಿಲ್ಲ ಅಂತ ಹೇಳೋಕ್ಕೆ ತಮಗೆ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೇನೆ. ಹೀಗೆ ಧಾರವಾಡಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಅದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ಮೇಂಟೈನೇಬಲ್ ಇಲ್ಲ ಅಂಥೇಳಿ ನೀವು ಅದರಿಂದ KIT ಹೋಗಬೇಕು, ದ್ಯಾಟ್ ಈಸ್ ದ ಪ್ರಾಪರ್ ಫೋರಮ್ ಅಂತ ಆದೇಶ ಪಡಿಸಿದರು. ಅದ್ರ ಮೇಲೆ ಅವರು ರಿಟ್ ಅಪೀಲ್ ದಾಖಲು ಮಾಡಿ ಆ ರಿಟ್ ಪಿಟಿಷನ್ ಆರ್ಡರನ್ನು ಚಾಲೆಂಜ್ ಮಾಡಿದರು. ಅದು ಸಹ ಡಿಸ್ಮಿಸ್ ಆಗಿ ಅವರು KITಗೆ ಅಪ್ರೋಚ್ ಆಗಿದ್ದರು. KITದಲ್ಲಿ ಆರ್ಡರ್ ಆದಮೇಲೆ ಅಪ್ರೋಚ್ ಆಗೋಕ್ಕೆ ಅವ್ರಿಗೆ ವಿಳಂಬ ಆಗಿತ್ತು. ಅದ ಕಾರಣಕ್ಕೆ ನಾವು ಅಲ್ಲಿ ಲೀಗಲ್ ಆಸ್ಪೆಕ್ಟ್ ಏನಂತಂದರೆ ಆ ವಿಳಂಬನ ಕಂಡೋನ್ ಮಾಡಬಾರ್ದು ಅಂಥೇಳಿ ನಮ್ಮದು ಪ್ರೊಟೆಸ್ಟ್ ಇತ್ತು. ಅದನ್ನು ಈಗ ಅವರು ಫೈಲ್ ಮಾಡಿದ್ದು ಡಿಸೆಂಬರ್ ತಿಂಗಳಲ್ಲಿ.
ಇವತ್ತಿನ ತಾರೀಕಿಗೆ ಅದು ಆರ್ಡರ್ ಬಂದಿದೆ. ಒಂದು 4-5 ಮಂತ್ಸ್ ಆದಮೇಲೆ ನಾವು ಅದನ್ನು ಕಂಟಿನ್ಯೂಸ್ಲಿ ಆರ್ಗ್ಯೂ ಮಾಡಿ, ನೀವು ಮೇನ್ ಮ್ಯಾಟ್ರಿಗೆ ಆರ್ಗ್ಯೂ ಮಾಡಬಾರ್ದು, ಯು ಹ್ಯಾವ್ ಟು ಫಸ್ಟ್ ಆರ್ಗ್ಯೂ ಆನ್ ದಿ ಲಿಮಿಟೇಷನ್ ಆಸ್ಪೆಕ್ಟ್. ಅದರ ಮೇಲೆ ಲಿಮಿಟೇಷನ್ ಇದೆ, ಡಿಲೇ ಇದೆ ಅಂತ ಹೇಳಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಅದನ್ನು KAT ನಮ್ಮದು ಆರ್ಗ್ಯುಮೆಂಟ್ಸನ್ನು ಅಪೆಲ್ಡ್ ಮಾಡಿ ಅವ್ರದ್ದು ಅಪೀಲನ್ನು, ಎರಡೂ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ, ಸೇಯಿಂಗ್ ಇಟ್ ಈಸ್ ಬಾರ್ಡ್ ಬೈ ಲಿಮಿಟೇಷನ್ ಅಂತ. ಸೊ ಈಗ ಅದರ ಮೇಲೆ ಮುಂದಿನ ಲೀಗಲ್ ಆ್ಯಕ್ಷನ್ ಅವ್ರಿಗೆ ಬಿಟ್ಟಿದ್ದೆ. ಆದರೆ ಇವತ್ತಿಂದ ಮಹತ್ವದ ವಿಷಯ ಅಂತಂದರೆ KATದಲ್ಲಿ ಆ ಎರಡು ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ.